ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ದೇಶದಲ್ಲಿ ಕೇಂದ್ರ ಹಾಗೆ ರಾಜ್ಯಗಳ ಸಮನ್ವಯ ಮುಖ್ಯ ಆಗುತ್ತೆ. ನೆರೆಹೊರೆಯ ರಾಜ್ಯಗಳ ನಡುವೆ ಉತ್ತಮ ಬಾಂಧವ್ಯ ಇದ್ದಾಗ ಅಭಿವೃದ್ಧಿ ಯೋಜನೆ ಸುಗಮವಾಗುತ್ತೆ. ನೀರು ಹಂಚಿಕೆ, ಅಭಿವೃದ್ಧಿ ಯೋಜನೆಗಳ ವಿಚಾರದಲ್ಲಿ ತೊಂದರೆ ತಾಪತ್ರಯಗಳು ಬರಬಾರದು ಅನ್ನೋ ಉದ್ದೇಶದೊಂದಿಗೆ ದೇಶವನ್ನ ವಿವಿಧ ವಲಯಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ವಲಯ ಮಂಡಳಿಗಳನ್ನ ಕೂಡ ರಚಿಸಲಾಗಿದೆ. ಅದರಲ್ಲಿ ದಕ್ಷಿಣ ವಲಯದ ಪ್ರಮುಖ ರಾಜ್ಯಗಳನ್ನ ಒಳಗೊಂಡಿರೋ ದಕ್ಷಿಣ ವಲಯ ಮಂಡಳಿ ಸಭೆ ಇತ್ತೀಚೆಗೆ ನಡೆದಿದೆ. ಅಷ್ಟಕ್ಕೂ ಏನಿದು ದಕ್ಷಿಣ ವಲಯ ಮಂಡಳಿ ಅನ್ನೋದರ ಬಗ್ಗೆ ನೋಡೋಣ ಎಳೆಯಾಗಿ. ದಕ್ಷಿಣ ವಲಯ ಮಂಡಳಿ ಸಭೆಯ ಉದ್ದೇಶವೇನು? ರಾಜ್ಯಗಳ ಗಡಿ ದಾಟಿ ಸಹಕಾರ ಅಭಿವೃದ್ಧಿ ಚರ್ಚೆ. ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳ ನಡುವೆ ಅಥವಾ ನೆರೆಹೊರೆಯ ರಾಜ್ಯಗಳ ನಡುವೆ ಸುಸೂತ್ರ ಬಾಂಧವ್ಯ ಇರೋದು ಅತ್ಯಂತ ಅಗತ್ಯ. ಯಾವುದೇ ಗಡಿ ವಿವಾದಗಳು, ನೀರು ಹಂಚಿಕೆ ಅಥವಾ ಅಭಿವೃದ್ಧಿ ಯೋಜನೆಗಳ ವಿಚಾರದಲ್ಲಿ ಯಾವುದೇ ತೊಂದರೆ ಬರಬಾರದು ಅನ್ನೋ ಉದ್ದೇಶದಿಂದ ದೇಶವನ್ನ ವಿವಿಧ ವಲಯಗಳಾಗಿ ವಿಂಗಡಿಸಿ ವಲಯ ಮಂಡಳಿಗಳನ್ನಾಗಿ ರಚಿಸಲಾಗಿದೆ. ಇವುಗಳಲ್ಲಿ ದಕ್ಷಿಣ ವಲಯದ ರಾಜ್ಯಗಳನ್ನ ಒಳಗೊಂಡಿರುವ ದಕ್ಷಿಣ ವಲಯ ಮಂಡಳಿ ಕೆಲಸ ಮಾಡ್ತಾ ಇದೆ. ದಕ್ಷಿಣ ಭಾರತದ ಪ್ರತಿಯೊಂದು ರಾಜ್ಯದ ಅಭಿವೃದ್ಧಿ, ಭದ್ರತೆ ಹಾಗೂ ಒಟ್ಟಾರೆ ಒಕ್ಕೂಟ ವ್ಯವಸ್ಥೆ ಬಲಪಡಿಸುವುದಕ್ಕೆ ಈ ವೇದಿಕೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಏನಿದು ದಕ್ಷಿಣ ವಲಯ ಮಂಡಳಿ ಅನ್ನೋದನ್ನ ನೋಡೋದಾದ್ರೆ, 1956ರಲ್ಲಿ ಜಾರಿಗೆ ಬಂದಂತಹ ರಾಜ್ಯ ಪುನರ್ ವಿಂಗಡಣಾ ಕಾಯ್ದೆಯ ಅಡಿಯಲ್ಲಿ ಈ ವಲಯ ಮಂಡಳಿಗಳನ್ನ ಸ್ಥಾಪನೆ ಮಾಡಲಾಯಿತು. ದಕ್ಷಿಣ ವಲಯ ಮಂಡಳಿಯು ದಕ್ಷಿಣ ಭಾರತದ ರಾಜ್ಯಗಳು ಪರಸ್ಪರ ಸಹಕಾರದಿಂದ ಕೆಲಸ ಮಾಡೋದಕ್ಕೆ ಸೂಕ್ತ ವಾತಾವರಣ ನಿರ್ಮಿಸುತ್ತೆ. ಒಂದೇ ವಲಯಕ್ಕೆ ಸೇರಿದ ರಾಜ್ಯಗಳು ತಮ್ಮ ಪ್ರದೇಶಕ್ಕೆ ಸಂಬಂಧಿಸಿದ ಸಾರಿಗೆ, ನೀರು, ಕೃಷಿ, ಕೈಗಾರಿಕೆ ಹಾಗೂ ಸಾಮಾಜಿಕ ಅಭಿವೃದ್ಧಿಯ ಕುರಿತು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಈ ವೇದಿಕೆ ಅವಕಾಶ ಮಾಡಿಕೊಡುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸೌಹಾರ್ದಯುತ ಬಾಂಧವ್ಯ ಇರಬೇಕು ಹಾಗೂ ಯಾವುದೇ ಅಂತಾರಾಜ್ಯ ಭಿನ್ನಾಭಿಪ್ರಾಯಗಳನ್ನು ರಾಜಕೀಯದಿಂದ ದೂರ ಇಟ್ಟು ಮಾತುಕತೆಯ ಮೂಲಕವೇ ಬಗೆಹರಿಸಿಕೋಬೇಕು ಅನ್ನೋದು ಈ ಮಂಡಳಿಯ ಮೂಲ ಉದ್ದೇಶ ಆಗಿದೆ. ದಕ್ಷಿಣ ವಲಯ ಮಂಡಳಿಯ ಮಹತ್ವದ ಸಭೆಗಳು ಪ್ರತಿ ಬಾರಿಯೂ ಸದಸ್ಯ ರಾಜ್ಯಗಳಲ್ಲಿ ಸರದಿಯ ಪ್ರಕಾರ ಬೇರೆ ಬೇರೆ ನಗರಗಳಲ್ಲಿ ನಡೆಯುತ್ತೆ. ಉದಾಹರಣೆಗೆ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಮಂಡಳಿಯ 31ನೇ ಪ್ರಮುಖ ಸಭೆ ನಡೆಯಿತು. ಅದೇ ರೀತಿ ತಿರುಪತಿ ಸೇರಿದಂತೆ ದಕ್ಷಿಣದ ಪ್ರಮುಖ ನಗರಗಳಲ್ಲಿಯೂ ಈ ಹಿಂದೆ ಯಶಸ್ವಿ ಸಭೆಗಳು ಜರುಗಿದೆ. ಆತಿಥ್ಯ ವಹಿಸುವ ರಾಜ್ಯವು ಸಭೆಯ ಎಲ್ಲಾ ವ್ಯವಸ್ಥೆಗಳನ್ನು ನೋಡಿಕೊಳ್ಳುತ್ತೆ. ದಕ್ಷಿಣ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನ ಕೇಂದ್ರ ಗೃಹ ಸಚಿವರು ವಹಿಸಿಕೊಳ್ಳುತ್ತಾರೆ. ಹಾಗೆ ಉಪಾಧ್ಯಕ್ಷ ಸ್ಥಾನವನ್ನ ಆಯಾ ರಾಜ್ಯದ ಸಿಎಂ ವಹಿಸಿಕೊಳ್ಳುತ್ತಾರೆ. ಈ ಸಲ ತಮಿಳುನಾಡು ಸಿಎಂ ದಳಪತಿ ವಿಜಯ್ ಉಪಾಧ್ಯಕ್ಷ ಸ್ಥಾನವನ್ನ ವಹಿಸಿದರು. ಸಭೆಯಲ್ಲಿ ಚರ್ಚೆಯಾದ ಪ್ರತಿಯೊಂದು ವಿಷಯಗಳ ಪ್ರಗತಿ ಪರಿಶೀಲಿಸುವುದಕ್ಕೆ ಮುಂದಿನ ಸಭೆ ಮತ್ತೊಂದು ಸದಸ್ಯ ರಾಜ್ಯದಲ್ಲಿ ಆಯೋಜನೆ ಮಾಡುವುದು ಇಲ್ಲಿನ ವಾಡಿಕೆ. ರಾಜ್ಯದ ಹಲವು ಬೇಡಿಕೆ ಈಡೇರಿಸಲು ಮನವಿ. ನೆರೆಹೊರೆ ರಾಜ್ಯಗಳಿಗೆ ರವಾನಿಸಿದ ಸಂದೇಶ ಏನು? ಈ ಬಾರಿಯ 31ನೇ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ಅನುದಾನ ಒದಗಿಸುವುದಕ್ಕೆ ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಆಗ್ರಹಿಸಿದರು. ಮೇಕೆದಾಟು ಯೋಜನೆಗೆ ಒಪ್ಪಿಗೆ, ರಾಯಚೂರು ಏಮ್ಸ್ ಹಾಗೂ ಬಾಕಿ ಅನುದಾನ ಬಿಡುಗಡೆಗೆ ಕೇಂದ್ರಕ್ಕೆ ಒತ್ತಾಯಿಸಲಾಯಿತು. ಬೆಂಗಳೂರು ಮುಂಬೈ ಹೈಸ್ಪೀಡ್ ರೈಲು ಯೋಜನೆ ಸೇರಿದಂತೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ನಂತಹ ಯೋಜನೆಗೆ ಕರ್ನಾಟಕ ಸಿಎಂ ಸಭೆಯಲ್ಲಿ ಗಮನ ಸೆಳೆದರು. ಮಂಡಳಿಯಲ್ಲಿ ಯಾರ್ಯಾರೆಲ್ಲ ಸದಸ್ಯರಾಗಿರುತ್ತಾರೆ? ಈ ಮಂಡಳಿಯ ಸ್ವರೂಪ ಶಕ್ತಿಶಾಲಿಯಾಗಿದೆ. ದೇಶದ ಕೇಂದ್ರ ಗೃಹ ಸಚಿವರು ಈ ದಕ್ಷಿಣ ವಲಯ ಮಂಡಳಿಯ ಖಾಯಂ ಅಧ್ಯಕ್ಷರಾಗಿರುತ್ತಾರೆ. ಇವರ ನೇತೃತ್ವದಲ್ಲೇ ಇಡೀ ಸಭೆಯ ನಡಾವಳಿಗಳು ನಡೆಯುತ್ತೆ. ಇವರ ಜೊತೆಗೆ ದಕ್ಷಿಣ ವಲಯಕ್ಕೆ ಸೇರುವ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಭಾಗವಹಿಸುತ್ತಾರೆ. ಪ್ರತಿಯೊಂದು ರಾಜ್ಯದಿಂದ ಸಿಎಂಗಳ ಜೊತೆಗೆ 2 ಪ್ರಮುಖ ಸಂಪುಟ ಸಚಿವರನ್ನು ನಿಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಅಥವಾ ಆಡಳಿತಾಧಿಕಾರಿಗಳು ಹಾಗೂ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಸೇರಿ ಹಿರಿಯ ಅಧಿಕಾರಿಗಳ ದೊಡ್ಡ ಪಡೆಯೇ ಈ ಸಭೆಯಲ್ಲಿ ಪಾಲ್ಗೊಳ್ಳುತ್ತದೆ. ಯಾವೆಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶ ಭಾಗಿಯಾಗ್ತಾರೆ ಅನ್ನೋದನ್ನು ನೋಡೋದಾದ್ರೆ, ದಕ್ಷಿಣ ವಲಯ ಮಂಡಳಿಯ ವ್ಯಾಪ್ತಿಗೆ ಪ್ರಮುಖವಾಗಿ 6 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಒಳಪಡುತ್ತವೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಮತ್ತು ಗೋವಾ ರಾಜ್ಯಗಳು ಇದರ ಮುಖ್ಯ ಸದಸ್ಯರು. ಇದರೊಂದಿಗೆ ಕೇಂದ್ರಾಡಳಿತ ಪ್ರದೇಶಗಳಾದ ಪುದುಚೇರಿ, ಲಕ್ಷದ್ವೀಪ್ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಉನ್ನತಾಧಿಕಾರಿಗಳು ಒಂದೇ ವೇದಿಕೆಯಲ್ಲಿ ತಮ್ಮ ರಾಜ್ಯಗಳ ಸಮಸ್ಯೆ ಪರಸ್ಪರ ಹಂಚ್ಕೋತಾರೆ. ಅಂದಹಾಗೆ ಈ ಮಂಡಳಿಯ ಪ್ರಮುಖ ಉದ್ದೇಶ ಮತ್ತು ಕಾರ್ಯತಂತ್ರಗಳ ಬಗ್ಗೆ ನೋಡೋದಾದ್ರೆ, ನೆರೆಹೊರೆಯ ರಾಜ್ಯಗಳ ನಡುವೆ ಯಾವುದೇ ಗಡಿ ವಿಚಾರ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವುದು, ನದಿ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಸಮಾಧಾನಗಳ ಬಗ್ಗೆ ಚರ್ಚೆ ಮಾಡೋದು, ನೀರು ಹಂಚಿಕೆ ವಿಚಾರವನ್ನ ಕೋರ್ಟ್ ಮೆಟ್ಟಿಲಿರುವ ಮುನ್ನವೇ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವುದು ಪ್ರಮುಖ ಆದ್ಯತೆಯಾಗಿದೆ. ಇನ್ನು ಇದರ ಜೊತೆಗೆ ಅಂತಾರಾಜ್ಯ ವ್ಯಾಪಾರ ವಹಿವಾಟಿಗೆ ಇರುವ ಅಡೆತಡೆ ನಿವಾರಿಸುವುದು,
ಉಭಯ ರಾಜ್ಯಗಳ ಮಧ್ಯೆ ಉತ್ತಮ ಸಾರಿಗೆ ಸಂಪರ್ಕ ಉತ್ತಮಪಡಿಸುವುದಾಗಿದೆ. ಹಾಗೆ ನೈಸರ್ಗಿಕ ವಿಕೋಪಗಳು ಬಂದಾಗ ರಾಜ್ಯಗಳು ಪರಸ್ಪರ ಹೇಗೆ ನೆರವಾಗಬೇಕು ಅನ್ನೋದಕ್ಕೆ ಸ್ಪಷ್ಟ ರೂಪುರೇಷೆ ತಯಾರಿಸುವುದು ಮಂಡಳಿಯ ಮುಖ್ಯ ಉದ್ದೇಶ. ದಕ್ಷಿಣ ವಲಯ ಮಂಡಳಿ ಸಭೆಯ ಮುಖ್ಯ ಉದ್ದೇಶ ಅಂದ್ರೆ ರಾಜಕೀಯವನ್ನ ಹೊರತುಪಡಿಸಿ ಮೂಲ ಸೌಕರ್ಯದ ಚರ್ಚೆ ನಡೆಸುವುದು. ಸಾಮಾನ್ಯವಾಗಿ ರಾಜಕೀಯ ನಾಯಕರು ಭೇಟಿಯಾದಾಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳೇ ಕೇಳಿಬರುತ್ತೆ. ಆದರೆ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ರಾಜಕೀಯ ವಿಷಯಗಳಿಗೆ ವಿರಾಮ ಬಿದ್ದಿರುತ್ತೆ. ಬದಲಿಗೆ ಆಯಾ ರಾಜ್ಯಗಳ ಮೂಲ ಸೌಕರ್ಯ ಯೋಜನೆಯ ಬಗ್ಗೆ ಚರ್ಚಿಸಲಾಗುತ್ತೆ. ಪರಸ್ಪರ ನೆರೆ ರಾಜ್ಯಗಳ ನಡುವೆ ಸರಕು ಸಾಗಣೆ ಮತ್ತು ಜನರ ಸಂಚಾರ ಮತ್ತಷ್ಟು ಸುಲಭ ಆಗುತ್ತೆ. ಕರಾವಳಿ ಭದ್ರತೆಯನ್ನ ಬಲಪಡಿಸುವುದು ಮತ್ತು ಮೀನುಗಾರರು ಎದುರಿಸುವ ಸಮಸ್ಯೆಗಳಿಗೆ ಜಂಟಿ ಪರಿಹಾರ ಕಂಡುಕೊಳ್ಳುವುದು ಕೂಡ ಸಭೆಯ ಪ್ರಮುಖ ಭಾಗ. ಪ್ರಸ್ತುತ ಸನ್ನಿವೇಶದಲ್ಲಿ ಎದುರಾಗ್ತಾ ಇರೋ ಸೈಬರ್ ಅಪರಾಧಗಳ ತಡೆ ದೊಡ್ಡ ಸಮಸ್ಯೆಯಾಗಿದೆ. ಆಂತರಿಕ ಭದ್ರತೆ ಮತ್ತು ಮದ್ಯ ಅಥವಾ ಮಾದಕ ದ್ರವ್ಯಗಳ ಅಕ್ರಮ ಸಾಗಣೆ ತಡೆಯುವುದಕ್ಕೆ ರಾಜ್ಯಗಳು ಪರಸ್ಪರ ಹೇಗೆ ಮಾಹಿತಿ ಹಂಚಿಕೋಬೇಕು ಅನ್ನೋದನ್ನ ಸಭೆಯಲ್ಲಿ ನಿರ್ಧರಿಸಲಾಗುತ್ತೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಡಿಜಿಟಲ್ ಪಾವತಿ ಉತ್ತೇಜನಕ್ಕೆ ಆದ್ಯತೆ ನೀಡಲಾಗುವ ಬಗ್ಗೆ ಚರ್ಚಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಕೇಂದ್ರದ ಬೃಹತ್ ಯೋಜನೆಗಳನ್ನು ರಾಜ್ಯ ಮಟ್ಟದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರುವ ಬಗ್ಗೆ ಕೇಂದ್ರ ಗೃಹ ಸಚಿವರು ಮತ್ತು ರಾಜ್ಯದ ಸಿಎಂಗಳು ಸಮಾಲೋಚನೆಯನ್ನು ನಡೆಸುತ್ತಾರೆ. ದಕ್ಷಿಣ ವಲಯ ಮಂಡಳಿ ಸಭೆಯು ಕೇವಲ ಒಂದು ಸಾಂಪ್ರದಾಯಿಕ ಸರ್ಕಾರಿ ಸಭೆಯಲ್ಲ. ಇದು ದಕ್ಷಿಣ ಭಾರತದ ಅಭಿವೃದ್ಧಿಗೆ ಚಾಲನೆ ನೀಡುವ ದಿಕ್ಸೂಚಿ ಅಂತಾನೆ ಕೇಳಿಬರುತ್ತೆ. ವಿವಿಧ ರಾಜಕೀಯ ಸಿದ್ಧಾಂತಗಳಿರುವ ಪಕ್ಷಗಳು ಆಡಳಿತ ನಡೆಸ್ತಾ ಇದ್ರು. ಜನಹಿತ ಮತ್ತು ಪ್ರಾದೇಶಿಕ ಅಭಿವೃದ್ಧಿ ಬಂದಾಗ ರಾಜ್ಯಗಳು ಹೇಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬಹುದು, ಈ ಸಭೆಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ದಕ್ಷಿಣ ಭಾರತದ ರಾಜ್ಯಗಳ ಯೋಜನೆಗೆ ಮಹತ್ವದ್ದಾಗಿವೆ. ಇನ್ನು ಭಾರತದ ದಕ್ಷಿಣ ಭಾಗದಲ್ಲಿರುವ ರಾಜ್ಯಗಳು ದೇಶಕ್ಕೆ ಹೆಚ್ಚು ತೆರಿಗೆ ಕೊಡುತ್ತೆ, ಆದರೆ ದಕ್ಷಿಣಕ್ಕೆ ವಾಪಸ್ ಬರುವ ತೆರಿಗೆ ಪಾಲು ಕಡಿಮೆ. ಇದು ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶದ ರಾಜಕೀಯ ನಾಯಕರ ಬಹುಕಾಲದ ಆರೋಪ. ಹಾಗಾದ್ರೆ ನಿಜಕ್ಕೂ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆಯಾ? ಉತ್ತರ ಭಾರತದ ರಾಜ್ಯಗಳು ದಕ್ಷಿಣದ ತೆರಿಗೆ ಮೇಲೆ ಬದುಕ್ತಾ ಇವೆಯಾ? ಅಥವಾ ಬಡ ರಾಜ್ಯಗಳಿಗೆ ಹೆಚ್ಚಿನ ಹಣ ಕೊಡೋದು ಭಾರತದ ಒಕ್ಕೂಟ ವ್ಯವಸ್ಥೆಯ ಸಹಜ ತತ್ವವ? ಈ ಪ್ರಶ್ನೆಗಳಿಗೆ ಉತ್ತರ ಅದು ಈ ಎಳೆಯ ವಿವರಗಳ ಮುಂದಿನ ಎಳೆ. ಭಾರತದ ದಕ್ಷಿಣ ಭಾಗದಲ್ಲಿರುವ ರಾಜ್ಯಗಳು ದೇಶಕ್ಕೆ ಹೆಚ್ಚು ತೆರಿಗೆ ಕೊಡುತ್ತೆ, ಆದರೆ ದಕ್ಷಿಣಕ್ಕೆ ವಾಪಸ್ ಬರುವ ತೆರಿಗೆ ಪಾಲು ಕಡಿಮೆ ಅನ್ನೋ ವಾದ ಇದೆಯಲ್ಲ, ಇದು ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶದ ರಾಜಕೀಯ ನಾಯಕರ ಬಹುಕಾಲದ ಆರೋಪ. ಹಾಗಾದರೆ ನಿಜಕ್ಕೂ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗ್ತಾ ಇದೆಯಾ? ಉತ್ತರ ಭಾರತದ ರಾಜ್ಯಗಳು ದಕ್ಷಿಣದ ತೆರಿಗೆಯ ಮೇಲೆ ಬದುಕ್ತಾ ಇದೆಯಾ? ಅಥವಾ ಬಡ ರಾಜ್ಯಗಳಿಗೆ ಹೆಚ್ಚಿನ ಹಣ ಕೊಡೋದು ಭಾರತದ ಒಕ್ಕೂಟ ವ್ಯವಸ್ಥೆಯ ಸಹಜ ತತ್ವನ? ಈ ಪ್ರಶ್ನೆಗಳಿಗೆ ಉತ್ತರ ಎಳೆ ಎಳೆಯಾಗಿ. ಆಡಳಿತದ ಅಂಗಳದಲ್ಲಿ ಮೂಡಿದ ಸೌಹಾರ್ದತೆ ಹಾದಿ, ಬಾಂಧವ್ಯದಲ್ಲಿ ಬೆಳಗಿದ ದಕ್ಷಿಣ ಭಾರತದ ಭವಿಷ್ಯದ ದಾರಿ. 20 ಆಗಸ್ಟ್ 2026ರಂದು ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ 31ನೇ ದಕ್ಷಿಣ ವಲಯ ಮಂಡಳಿ ಸಭೆ ಅತ್ಯಂತ ಮಹತ್ವದ ರೀತಿಯಲ್ಲಿ ನಡೆಯಿತು. ಈ ಸಭೆಯಲ್ಲಿ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಉನ್ನತ ಮಟ್ಟದ ಸಭೆಯಲ್ಲಿ ಪ್ರಮುಖವಾಗಿ ದಕ್ಷಿಣದ ರಾಜ್ಯಗಳ ನಡುವಿನ ಗಡಿ ಮತ್ತು ನದಿ ನೀರು ಹಂಚಿಕೆ ವಿವಾದಗಳು, ಆಂತರಿಕ ಭದ್ರತೆ, ಕಾವೇರಿ ಮತ್ತು ಮೇಕೆದಾಟು ಯೋಜನೆಗಳ ವಿಷಯ, ಕ್ಷೇತ್ರ ಪುನರ್ವಿಂಗಡಣೆ, ಆತಂಕ, ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ ಹಾಗೂ ಕರಾವಳಿ ಭದ್ರತೆ ಸೇರಿದಂತೆ ಪ್ರಾದೇಶಿಕ ಪ್ರಗತಿಯ ಪ್ರಮುಖ ವಿಚಾರಗಳು ಗಂಭೀರ ಚರ್ಚೆಗೆ ಬಂದವು. ಅಂಕಿ ಅಂಶದ ಲೆಕ್ಕದಲ್ಲಿ ಶುರುವಾದ ಆರ್ಥಿಕ ಸಮರ. ಭಾರತದ ದಕ್ಷಿಣ ರಾಜ್ಯಗಳು ಒಕ್ಕೂಟದ ಹಕ್ಕಿನ ಪರ. ಭಾರತದ ದಕ್ಷಿಣ ಭಾಗದಲ್ಲಿರುವಂಥ ರಾಜ್ಯಗಳು ದೇಶಕ್ಕೆ ಹೆಚ್ಚು ತೆರಿಗೆ ಕೊಡುತ್ತೆ, ಆದರೆ ದಕ್ಷಿಣಕ್ಕೆ ವಾಪಸ್ ಬರುವಂಥ ತೆರಿಗೆ ಪಾಲು ಕಡಿಮೆ. ಇದು ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶದ ರಾಜಕೀಯ ನಾಯಕರ ಬಹುಕಾಲದ ಆರೋಪ. ಹಾಗಾದರೆ ನಿಜಕ್ಕೂ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗ್ತಾ ಇದೆಯಾ? ಉತ್ತರ ಭಾರತದ ರಾಜ್ಯಗಳು ದಕ್ಷಿಣದ ತೆರಿಗೆಯ ಮೇಲೆ ಬದುಕ್ತಾ ಇವೆಯಾ? ಅಥವಾ ಬಡ ರಾಜ್ಯಗಳಿಗೆ ಹೆಚ್ಚಿನ ಹಣ ಕೊಡುವುದು ಭಾರತದ ಒಕ್ಕೂಟ ವ್ಯವಸ್ಥೆಯ ಸಹಜ ತತ್ವವ? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ. ಅದಕ್ಕೂ ಮೊದಲು ಒಂದು ವಿಚಾರ ಅರ್ಥ ಮಾಡಿಕೊಳ್ಬೇಕು. ಅದೇನು ಅಂದರೆ, ಒಂದು ಕಡೆ ತೆರಿಗೆ ಸಂಗ್ರಹಿಸುವ ಶಕ್ತಿ ಕೇಂದ್ರದ ಬಳಿ ಹೆಚ್ಚಿದೆ, ಮತ್ತೊಂದು ಕಡೆ ಶಿಕ್ಷಣ, ಆರೋಗ್ಯ, ಕೃಷಿ, ಗ್ರಾಮೀಣಾಭಿವೃದ್ಧಿ, ರಸ್ತೆ, ನೀರು, ಸ್ಥಳೀಯ ಆಡಳಿತದಂತಹ ಬಹುತೇಕ ಜನಜೀವನದ ಜವಾಬ್ದಾರಿ ರಾಜ್ಯಗಳ ಮೇಲಿದೆ. ಅಂದರೆ ಹಣ ಒಂದು ಕಡೆ ಸೇರುತ್ತೆ, ಖರ್ಚಿನ ಜವಾಬ್ದಾರಿ ಇನ್ನೊಂದು ಕಡೆ ಇರುತ್ತೆ. ಈ ಅಂತರವನ್ನೇ
ಫಿಸಿಕಲ್ ಇಂಬ್ಯಾಲೆನ್ಸ್ ಅಥವಾ ಹಣಕಾಸಿನ ಅಸಮತೋಲನ ಅಂತ ಕರೆಯಲಾಗುತ್ತೆ. ಅದನ್ನು ಸರಿಪಡಿಸಲು ಬಂದಿರುವಂತಹ ಪ್ರಮುಖ ಸಂವಿಧಾನಾತ್ಮಕ ಸಂಸ್ಥೆಯೇ ಫೈನಾನ್ಸ್ ಕಮಿಷನ್. ಪ್ರತಿ 5 ವರ್ಷಕ್ಕೊಮ್ಮೆ ಫೈನಾನ್ಸ್ ಕಮಿಷನ್ ಕೇಂದ್ರದಿಂದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಹೇಗಿರಬೇಕು ಅನ್ನೋದನ್ನ ಶಿಫಾರಸು ಮಾಡುತ್ತೆ. ಈಗ 2026ರಿಂದ 2031ರವರೆಗೆ ಅನ್ವಯವಾಗುವ 16ನೇ ಹಣಕಾಸು ಆಯೋಗದ ಶಿಫಾರಸುಗಳು ಜಾರಿಯಲ್ಲಿವೆ. ಹಾಗಾದರೆ ವಿವಾದ ಎಲ್ಲಿದೆ ಅಂತ ತಿಳಿಯಲು ಮೊದಲು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ಕೇಂದ್ರದ ತೆರಿಗೆಯಲ್ಲಿ ರಾಜ್ಯಗಳ ಪಾಲು ಎಷ್ಟು? 15ನೇ ಹಣಕಾಸು ಆಯೋಗ ರಾಜ್ಯಗಳಿಗೆ ಕೇಂದ್ರದ ಡಿವಿಸಿಬಲ್ ಪೂಲ್ನಲ್ಲಿ 41% ಪಾಲು ಶಿಫಾರಸು ಮಾಡಿತ್ತು. 16ನೇ ಹಣಕಾಸು ಆಯೋಗವು ಇದೇ 41%ವನ್ನ ಮುಂದುವರೆಸಿದೆ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ಅಂಶವಿದೆ. ಈ 41% ಅನ್ನೋದು ಕೇಂದ್ರ ಸರ್ಕಾರ ಸಂಗ್ರಹಿಸುವ ಪ್ರತಿಯೊಂದು ತೆರಿಗೆಯ 41% ಅಲ್ಲ. ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ಬಿಟ್ಟು ಉಳಿಯುವ ಡಿವಿಸಿಬಲ್ ಪೂಲ್ನ 41%. ಇದೇ ಕಾರಣಕ್ಕೆ ದಕ್ಷಿಣದ ರಾಜ್ಯಗಳು ಬಹಳ ವರ್ಷಗಳಿಂದ ಪ್ರಶ್ನೆ ಮಾಡ್ತಾ ಇರುವುದು, ಕೇಂದ್ರ ಸರ್ಕಾರ ಸೆಸ್ ಮತ್ತು ಸರ್ಚಾರ್ಜ್ ಹೆಚ್ಚಿಸಿದ್ರೆ ಅವು ಡಿವಿಸಿಬಲ್ ಪೂಲ್ಗೆ ಸೇರುವುದಿಲ್ಲ. ಹೀಗಾಗಿ ಕಾಗದದಲ್ಲಿ ರಾಜ್ಯಗಳ ಪಾಲು 41% ಇದ್ದರೂ ರಾಜ್ಯಗಳಿಗೆ ಹಂಚಿಕೆಯಾಗುವ ಒಟ್ಟು ತೆರಿಗೆ ಮೊತ್ತದ ಪ್ರಮಾಣ ಕಡಿಮೆ ಆಗಬಹುದು. ಕೇರಳದ 2024ರ ಹಣಕಾಸು ಸಚಿವರ ಸಮ್ಮೇಳನದಲ್ಲಿ ಇದೇ ಪ್ರಮುಖ ಆಕ್ಷೇಪ ಕೇಳಿಬಂದಿತ್ತು. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದ್ದು, ರಾಜ್ಯಗಳ ಪಾಲನ್ನು 41ರಿಂದ 50%ಕ್ಕೆ ಹೆಚ್ಚಿಸಬೇಕು. ಇದಕ್ಕೆ ಕಾರಣವಾಗಿ ಅವರು ಕೇಂದ್ರ ಮತ್ತು ರಾಜ್ಯಗಳ ತೆರಿಗೆ ಸಂಗ್ರಹಿಸುವ ಅಧಿಕಾರ ಹಾಗೂ ಖರ್ಚಿನ ಜವಾಬ್ದಾರಿಗಳ ನಡುವಿನ ಅಸಮತೋಲನವನ್ನು ಮುಂದಿಟ್ಟಿದ್ರು. ಜನಸಂಖ್ಯೆ ನಿಯಂತ್ರಣವಾಯಿತೇ ಪ್ರಗತಿಗೆ ಮುಳ್ಳಿನ ಹಾದಿ. ಆ 41%ವನ್ನ ರಾಜ್ಯಗಳ ನಡುವೆ ಹೇಗೆ ಹಂಚುತ್ತಾರೆ? ಇಲ್ಲೇ ನಿಜವಾದ ದಕ್ಷಿಣ ಉತ್ತರ ಚರ್ಚೆ ಶುರುವಾಗುತ್ತೆ. 15ನೇ ಹಣಕಾಸು ಆಯೋಗದ ಸೂತ್ರದ ಪ್ರಕಾರ ಪ್ರತಿ ವ್ಯಕ್ತಿಯ ಆದಾಯ ಕಡಿಮೆ ಇರುವಂತಹ ರಾಜ್ಯಗಳಿಗೆ ಹೆಚ್ಚಿನ ಪಾಲು. 2011ರ ಜನಸಂಖ್ಯೆಯ ಅನ್ವಯ 15%, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ಗೆ 12.5%, ಪ್ರದೇಶ ವ್ಯಾಪ್ತಿ ಆಧರಿಸಿ 15%, ಅರಣ್ಯ ಪ್ರದೇಶ 10%, ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಗೆ ಕೇವಲ 2.5%. ಇದರ ಪರಿಣಾಮವಾಗಿ ಬಡ ಮತ್ತು ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಸಿಗುವ ವ್ಯವಸ್ಥೆ ಇದೆ. ಈ ಹಿನ್ನೆಲೆಯಲ್ಲಿ ಭಾರತದ ದಕ್ಷಿಣ ರಾಜ್ಯಗಳ ವಾದ ಸರಳ. ನಾವು ಜನಸಂಖ್ಯೆ ನಿಯಂತ್ರಿಸಿದೆವು, ಆರ್ಥಿಕ ಬೆಳವಣಿಗೆ ಸಾಧಿಸಿದೆವು, ತೆರಿಗೆ ಸಂಗ್ರಹ ಹೆಚ್ಚಿಸಿದೆವು, ದೇಶದ GDPಗೆ ದೊಡ್ಡ ಕೊಡುಗೆ ನೀಡಿದ್ವು. ಹಾಗಿದ್ರೆ ಅದನ್ನೇ ಆಧಾರ ಮಾಡಿಕೊಂಡು ನಮಗೆ ಶಿಕ್ಷೆ ಯಾಕೆ? ಇದು ಕೇವಲ ಕರ್ನಾಟಕ ವಾದವಲ್ಲ. ಕರ್ನಾಟಕ, ತಮಿಳುನಾಡು, ಕೇರಳ ಸೇರಿದಂತೆ ಹಲವು ದಕ್ಷಿಣ ರಾಜ್ಯಗಳು ಇದೇ ಪ್ರಶ್ನೆ ಎತ್ತಿವೆ. ವಿಶೇಷವಾಗಿ ಜನಸಂಖ್ಯೆ ನಿಯಂತ್ರಣವೇ ಇಲ್ಲಿ ಪ್ರಮುಖ ರಾಜಕೀಯ ಅಂಶ. 1971ರ ಜನಸಂಖ್ಯೆ ಆಧಾರದ ಬದಲಿಗೆ 2011ರ ಜನಸಂಖ್ಯೆಯನ್ನು ಬಳಸಿದಾಗ ಜನಸಂಖ್ಯೆ ನಿಯಂತ್ರಿಸಿದ ದಕ್ಷಿಣ ರಾಜ್ಯಗಳಿಗೆ ತಮ್ಮ ಸಾಧನೆಯೇ ಹಣಕಾಸಿನ ಹಂಚಿಕೆಯಲ್ಲಿ ಡಿಸ್ಅಡ್ವಾಂಟೇಜ್ ಆಗುತ್ತೆ ಎಂಬ ವಾದ ಶುರುವಾಯಿತು. ಈ ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ 2024ರಲ್ಲಿ ಇದೇ ಕಾರಣಕ್ಕಾಗಿ ಕೇಂದ್ರದ ತೆರಿಗೆ ಹಂಚಿಕೆ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಕರ್ನಾಟಕದ ಅತ್ಯಂತ ವರ್ಚಿತ ಉದಾಹರಣೆ ನೋಡಬಹುದು. ಆ ವಿವರ ಹೀಗಿದೆ. ಹಣಕಾಸು ಆಯೋಗದ ಪಾಲಿನ ಲೆಕ್ಕ. 14ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕದ ಪಾಲು 4.713% ಹಾಗೂ 15ನೇ ಹಣಕಾಸು ಆಯೋಗದಲ್ಲಿ ರಾಜ್ಯದ ಪಾಲು 3.647% ಇಳಿತು. ಅಂದರೆ 1 ಪರ್ಸೆಂಟೇಜ್ ಪಾಯಿಂಟ್ಗಿಂತ ಹೆಚ್ಚು ಕುಸಿತ. ಅತ್ತ ಕೇರಳದ ಪಾಲು 2.5%ನಿಂದ 1.925%ಗೆ ಇಳಿತು. ತಮಿಳುನಾಡಿನ ಪಾಲು ಮಾತ್ರ 4.023%ನಿಂದ 4.079%ಗೆ ಸ್ವಲ್ಪ ಏರ್ತು. ಆಂಧ್ರ ಪ್ರದೇಶ 4.305%ನಿಂದ 4.047%ಗೆ ಇಳಿತು. ತೆಲಂಗಾಣ 2.437%ನಿಂದ 2.102%ಗೆ ಇಳಿತು. ಒಟ್ಟಿನಲ್ಲಿ 5 ದಕ್ಷಿಣ ರಾಜ್ಯಗಳ ಪಾಲು 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಸುಮಾರು 15.8%ಗೆ ಇಳಿತು. 10ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಇದೇ ದಕ್ಷಿಣ ರಾಜ್ಯಗಳ ಒಟ್ಟು ಪಾಲು ಸುಮಾರು 24.31% ಇತ್ತು ಎಂಬ ಅಧ್ಯಯನಗಳಿವೆ. ಸಮಾನತೆಯ ಸೂತ್ರದಡಿಯಲ್ಲಿ ಮರು ಹಂಚಿಕೆಯ ಸವಾಲು. ಒಕ್ಕೂಟ ವ್ಯವಸ್ಥೆಯ ಧರ್ಮದಲ್ಲಿ ಅಡಗಿರುವ ಸೂಕ್ಷ್ಮ ಸತ್ಯ. ಒಂದು ದಶಕದ ಲೆಕ್ಕದಲ್ಲಿ ದಕ್ಷಿಣದ ರಾಜ್ಯಗಳ ಒಟ್ಟು ಪಾಲು ಕಡಿಮೆಯಾಗಿರುವುದು ಅಂಕಿ ಅಂಶದಲ್ಲಿ ಕಾಣಿಸುತ್ತೆ. ಇದನ್ನೇ ದಕ್ಷಿಣದ ರಾಜ್ಯಗಳು ನಾವು ಉತ್ತಮವಾಗಿ ಕೆಲಸ ಮಾಡಿದಷ್ಟು ನಮ್ಮ ಪಾಲು ಕುಸಿಯುತ್ತಿದೆ ಎಂಬ ವಾದಕ್ಕೆ ಬಳಸುತ್ತವೆ.
ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳದಂತಹ ಹೆಚ್ಚಿನ ಆದಾಯದ ರಾಜ್ಯಗಳು ಕಡಿಮೆ ಆದಾಯದ ರಾಜ್ಯಗಳಿಗೆ ಸಹಾಯ ಮಾಡುವುದು ಒಕ್ಕೂಟ ವ್ಯವಸ್ಥೆಯ ಮೂಲ ತತ್ವ. ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನದಂತಹ ದೊಡ್ಡ ಮತ್ತು ಕಡಿಮೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೊಂದಿರುವಂಥ ರಾಜ್ಯಗಳಲ್ಲಿ ಜನಸಂಖ್ಯೆ ದೊಡ್ಡದು. ಅಲ್ಲಿ ಶಿಕ್ಷಣ, ಆರೋಗ್ಯ, ರಸ್ತೆ, ಮೂಲಸೌಕರ್ಯ, ಉದ್ಯೋಗ ಮುಂತಾದ ಕ್ಷೇತ್ರಗಳಲ್ಲಿ ಖರ್ಚಿನ ಅಗತ್ಯವೂ ದೊಡ್ಡದು. ಆದ್ದರಿಂದ ಅವರ ಆದಾಯ ಸಾಮರ್ಥ್ಯ ಕಡಿಮೆ ಇರುವುದನ್ನು ಪರಿಗಣಿಸಿ ಕೇಂದ್ರದಿಂದ ಹೆಚ್ಚಿನ ಹಣ ನೀಡುವುದು ಕೇಂದ್ರದ ದೃಷ್ಟಿಯಲ್ಲಿ ಅನ್ಯಾಯವಲ್ಲ. ಇದು ರೀಡಿಸ್ಟ್ರಿಬ್ಯೂಷನ್, ಅಂದರೆ ಎಲ್ಲಿ ಹಣ ಹೆಚ್ಚು ಇದೆ ಅಲ್ಲಿಂದ ತೆಗೆದು ಎಲ್ಲಿ ಅಗತ್ಯ ಹೆಚ್ಚು ಇದೆ ಅಲ್ಲಿಗೆ ಕೊಡುವುದು. ಇದು ಭಾರತದ ಫೈನಾನ್ಸ್ ಕಮಿಷನ್ ವ್ಯವಸ್ಥೆಯ ಮೂಲ ಉದ್ದೇಶಗಳಲ್ಲಿ ಒಂದು. ಆದರೆ ದಕ್ಷಿಣ ರಾಜ್ಯಗಳು ಇದಕ್ಕೆ ನೀಡಿರುವಂಥ ಪ್ರತ್ಯುತ್ತರ ಏನು ಅಂದರೆ, ಅಭಿವೃದ್ಧಿ ಮಾಡಿದ ರಾಜ್ಯಗಳಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಇಲ್ಲೇ ವಿವಾದದ ಮೂಲ. ಇದನ್ನು ಅರ್ಥ ಮಾಡಿಕೊಳ್ಳಲು ಕರ್ನಾಟಕದ ಉದಾಹರಣೆ ಸಾಕು. ರಾಜ್ಯದ ಪಾಲಿನ ಪೈಸೆ ಲೆಕ್ಕ 2024ರ ಫೆಬ್ರವರಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿತು. ಅಲ್ಲಿ ಸಿದ್ದರಾಮಯ್ಯ ಅವರು ಕರ್ನಾಟಕ ಕೇಂದ್ರಕ್ಕೆ 100 ತೆರಿಗೆ ಕೊಟ್ಟರೆ ಸುಮಾರು 15 ಮಾತ್ರ ವಾಪಸ್ ಬರುತ್ತೆ ಅಂತ ಆರೋಪಿಸಿದರು. 2024ರ ನವೆಂಬರ್ನಲ್ಲಿ ಅವರು ಕರ್ನಾಟಕ 4 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆ ಕೊಡುಗೆ ನೀಡ್ತಾ ಇದ್ದರು. 55,000ದಿಂದ 60,000 ಕೋಟಿ ಮಾತ್ರ ಮರಳಿ ಬರ್ತಾ ಇದೆ ಅಂತ ಹೇಳಿ ಪ್ರತಿಯೊಂದು ಒಂದು ಕೊಡುಗೆಗೆ ಸುಮಾರು 15 ಪೈಸೆ ವಾಪಸ್ ಬರ್ತಾ ಇದೆ ಅಂತ ವಾದ ಮಾಡಿದ್ರು. ಆದರೆ ಇಲ್ಲಿ ಮತ್ತೆ ಒಂದು ಕ್ಲಾರಿಫಿಕೇಶನ್ ಬಹಳ ಮುಖ್ಯ. ಈ ಒಂದು ಕೊಟ್ಟು 15 ಪೈಸೆ ಮಾತ್ರ ವಾಪಸ್ ಎಂಬ ಅಂಕಿಯನ್ನು ನೇರವಾಗಿ ಕರ್ನಾಟಕದ ಪ್ರತಿಯೊಂದು 100 ಕೇಂದ್ರ ತೆರಿಗೆಯಲ್ಲಿ 15 ಪೈಸೆ ಮಾತ್ರ ಸಿಕ್ಕಿತು ಎಂದು ಅರ್ಥೈಸುವುದು ಸರಿಯಲ್ಲ. ಯಾಕಂದರೆ ಕೇಂದ್ರದಿಂದ ರಾಜ್ಯಕ್ಕೆ ಬರುವಂಥ ಹಣದಿಂದ ಟ್ಯಾಕ್ಸ್ ಡಿವಾಲ್ಯೂಷನ್ ಮಾತ್ರವಲ್ಲ, ಗ್ರಾಂಟ್ಸ್, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್, ಇತರೆ ಕೇಂದ್ರ ವರ್ಗಾವಣೆಗಳು ಮತ್ತು ಬೇರೆ ಮಾರ್ಗಗಳಿಗೂ ಇವೆ. ಹೀಗಾಗಿ ಸಾಮಾನ್ಯವಾಗಿ ರಾಜಕೀಯ ಹೇಳಿಕೆಗಳ ಸಂದರ್ಭದಲ್ಲಿ ಈ ಲೆಕ್ಕಾಚಾರ ಮುಂದಿಟ್ಟು ಕೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುವ ಪರಿಪಾಠ ಬೆಳೆದು ಬಂದಿದೆ. ದಕ್ಷಿಣ ರಾಜ್ಯಗಳಿಗೆ ಹೀಗೆ ಕೇಂದ್ರ ಸರ್ಕಾರದಿಂದ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಮೇಲಿಂದ ಮೇಲೆ ಧ್ವನಿ ಎತ್ತಿದ್ರೂ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ನ್ಯಾಯವಾದ ಪಾಲು ಬಂದಿಲ್ಲ ಅಂತ ಪ್ರತಿಭಟನೆ ಮಾಡಿದ್ರು. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಕೂಡ ಇದೇ ರೀತಿಯ ಮಾತು ಹೇಳಿದ್ದಾರೆ. ನಿನ್ನೆ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಕೇಂದ್ರದಿಂದ ಕರ್ನಾಟಕಕ್ಕೆ ಅನುದಾನ ಹಂಚಿಕೆಯಲ್ಲಿ ಆಗ್ತಿರುವ ತಾರತಮ್ಯಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ವಿಷಯ ಮಂಡಿಸಿದ್ರು. ದಕ್ಷಿಣ ರಾಜ್ಯಗಳಿಗೆ ಅನುದಾನ, ಸಂಪನ್ಮೂಲ ಹಂಚಿಕೆಯಲ್ಲಿ ಅನ್ಯಾಯವಾಗ್ತಾ ಇದೆ. ಕರ್ನಾಟಕ ಬಲಿಷ್ಠವಾದರೆ ದಕ್ಷಿಣ ಭಾರತಕ್ಕೆ ಮತ್ತಷ್ಟು ಬಲ ಬರಲಿದೆ. ಹೀಗಾಗಿ ತಾರತಮ್ಯ ಮಾಡದಂತೆ ಆಗ್ರಹಿಸಿರುವುದು ಈ ಹಿನ್ನೆಲೆಯಲ್ಲಿ ಗಮನಾರ್ಹ. We have raised various issues in the interest of all the southern states. We have appealed to the Union Home Minister that we wanted to see that 1971 census should be there and no increase in the parliament. ಅನುದಾನ ತಾರತಮ್ಯದ ವಿಚಾರ ಭಾರಿ ರಾಜಕೀಯ ಟಾಕ್ ಫೈಟ್ಗೂ ಕಾರಣವಾಗಿದೆ. 2024ರ ಫೆಬ್ರವರಿ 1ರಂದು ಅಂದು ಸಂಸದರಾಗಿದ್ದ ಡಿಕೆ ಸುರೇಶ್ ದಕ್ಷಿಣ ರಾಜ್ಯಗಳಿಗೆ ಹೇಗೆ ಅನ್ಯಾಯ ಆಗ್ತಾ ಇದೆ, ಪ್ರತ್ಯೇಕ ದಕ್ಷಿಣ ಭಾರತ ರಾಷ್ಟ್ರ ಕೇಳಬೇಕಾಗುತ್ತೆ ಅಂದಾಗ ಅವರ ವಿರುದ್ಧ ಭಾರಿ ಟೀಕೆ ವ್ಯಕ್ತವಾಗಿತ್ತು. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ದಕ್ಷಿಣದ ಆರೋಪದಲ್ಲಿ ರಾಜಕೀಯ ಧ್ವನಿ ಇದೆ, ಆದರೆ ಅದರ ಹಿಂದೆ ನಿಜವಾದ ಅಂಕಿಅಂಶದ ಪ್ರಶ್ನೆಯೂ ಇದೆ. ವಿಶೇಷವಾಗಿ 15ನೇ ಹಣಕಾಸು ಆಯೋಗದಲ್ಲಿ ಶೇರ್ ಕುಸಿತ, ಸೆಸ್, ಸರ್ಚಾರ್ಜ್, ಪಾಪ್ಯುಲೇಷನ್ ಕ್ರೈಟೀರಿಯಾ ಮತ್ತು ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ಗೆ ಸಿಗ್ತಾ ಇದ್ದ ಕಡಿಮೆ ತೂಕದ ಸವಾಲುಗಳನ್ನು ಈಗ 16ನೇ ಹಣಕಾಸು ಆಯೋಗದ ಮೂಲಕ ಮರು ಸಮತೋಲನಗೊಳಿಸುವ ಪ್ರಯತ್ನ ನಡೀತಾ ಇದೆ. ಅಂತಿಮವಾಗಿ ದಕ್ಷಿಣ ವರ್ಸಸ್ ಉತ್ತರ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಹಾಗೂ ಹಣಕಾಸು ಆಯೋಗ ಮಾತ್ರ ನ್ಯಾಯಯುತ ಉತ್ತರ ನೀಡಲು ಸಮರ್ಥರು ಅನ್ನೋದು ವಾಸ್ತವ. ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೇಂದ್ರದಿಂದ ರಾಜ್ಯಕ್ಕೆ ಬರ್ತಾ ಇರುವ ತೆರಿಗೆ ವಾಪಸಾತಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದರ ಜೊತೆಯಲ್ಲೇನೆ ಈ ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಆಗ್ತಿದೆಯಲ್ವಾ, ನಾರ್ತ್ ವರ್ಸಸ್ ಸೌತ್ ಅಥವಾ ಸೌತ್ ವರ್ಸಸ್ ಸೆಂಟರ್, ಅಂದರೆ ಕೇಂದ್ರ ಸರ್ಕಾರ ವರ್ಸಸ್ ದಕ್ಷಿಣದ ರಾಜ್ಯ ಸರ್ಕಾರಗಳು ಅನ್ನೋ ರೀತಿಯಲ್ಲಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗೋಗ್ಬಿಡುತ್ತೆ. ಡಿಲಿಮಿಟೇಷನ್ ಆದರೆ ಕಡಿಮೆ ಕ್ಷೇತ್ರಗಳು
ದಕ್ಷಿಣ ಭಾರತದ ಪಾಲಾಗತ್ತೆ, ಹೆಚ್ಚಿನ ಕ್ಷೇತ್ರಗಳು ಉತ್ತರ ಭಾರತದ್ದಾಗತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ಹೆಚ್ಚಿನ ಎಂಪಿಗಳು ಉತ್ತರ ಭಾರತ ಭಾಗದಿಂದ ಬರ್ತಾರೆ ಅನ್ನೋದೊಂದು ಇದೆಯಲ್ಲ, ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈಗೇನಿದೆ 543 ಕ್ಷೇತ್ರಗಳು, ಅದನ್ನೇ ಮುಂದುವರೆಸಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಈಗೇನು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು, ನಮಗೆ ಮಹಿಳಾ ಮೀಸಲಾತಿಯನ್ನು ತರಬೇಕು, ಮಹಿಳಾ ಮೀಸಲಾತಿ ತರುವುದರ ಜೊತೆಯಲ್ಲೇ ನಾವು ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತೀವಿ, ನಮಗೆ ಹೆಂಗೂ ಒಂದು 2011 ಸೆನ್ಸಸ್ ಇದೆ, ಜನಗಣತಿ ಇದೆ, ಇದರ ಆಧಾರದ ಮೇಲೆ ಮಾಡ್ತೀವಿ ಅಂತ ಹೇಳಿ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ವ್ಯತಿರಿಕ್ತವಾದ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮುಂದೆ. ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರೋದೇನು, 543 ಲೋಕಸಭಾ ಕ್ಷೇತ್ರಗಳನ್ನೇ ಮುಂದುವರಿಸಿ ಮತ್ತೆ ಪುನರ್ವಿಂಗಡಣೆ ಮಾಡೋದು ಬೇಡ. ಇನ್ನು ಪುನರ್ವಿಂಗಡಣೆ ಮಾಡಬೇಕು ಅನ್ನೋದಾದರೆ 1971ರಲ್ಲಿ ಜನಗಣತಿ ಆಗಿತ್ತಲ್ಲ, 1971ರಲ್ಲಿ, ಅದನ್ನೇ ಆಧಾರವಾಗಿಟ್ಕೊಂಡು ಮುಂದುವರಿಸಿ ಮುಂದಿನ 25 ವರ್ಷ, ಈಗಲ್ಲ ಇನ್ನು ಮುಂದಿನ 25 ವರ್ಷ ಈ ಕ್ಷೇತ್ರಗಳ ಹೆಚ್ಚಳ ಮಾಡೋದು ಬೇಡ, 543 ಕ್ಷೇತ್ರಗಳೇನೇ ಇರಲಿ, ಯಥಾಸ್ಥಿತಿ ಮುಂದುವರಿಲಿ ಅಂತ ಹೇಳಿದ್ದಾರೆ. ಇನ್ನು 543 ಕ್ಷೇತ್ರಗಳ ವ್ಯಾಪ್ತಿಯಲ್ಲೇನೆ, ಇದರಲ್ಲೇನೆ 543ರಲ್ಲೇನೆ ಈ 33% ಮಹಿಳಾ ಮೀಸಲಾತಿ ಅಂತ ತರಲಿಕ್ಕೆ ಕೊಟ್ಟಿದ್ದೀರಿ, ಅದನ್ನು ಮಾಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಹಾಗಾದರೆ ಯಾವ ಜನಗಣತಿಯನ್ನು ಆಧಾರವಾಗಿಟ್ಕೊಳ್ಳೋದು ವೈಜ್ಞಾನಿಕವಾಗುತ್ತೆ? ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ, 1971ರ ಜನಗಣತಿಯನ್ನು ಆಧಾರವಾಗಿಟ್ಕೊಳ್ಳಿ ಅಂತ ಹೇಳಿ. 1971ರ ಜನಗಣತಿ ಅರ್ಧ ಶತಮಾನ ಹಳೆಯದು ಅನ್ನೋ ವಾದ ಕೂಡ ಇದೆ. ಅಲ್ಲಿಂದಿಲ್ಲಿಗೆ 50-55 ವರ್ಷಗಳಲ್ಲಿ ಎಷ್ಟೆಲ್ಲ ಜನಸಂಖ್ಯೆ ಹೆಚ್ಚಳ ಆಗಿದೆ. ನಾವು ಆಗಿನ ರೆಫರೆನ್ಸ್ ತೊಗೊಳ್ತೀವಿ ಅಂತಂದರೆ ನಿಜವಾಗ್ಲೂ ಈ ಪೀಪಲ್ ರೆಪ್ರೆಸೆಂಟೇಷನ್ ಅಂತ ಅಲ್ವಾ, ಅಂದರೆ ಇಂತಿಷ್ಟು ಜನರಿಗೆ ಒಬ್ಬ MP ಇರಬೇಕು ಅನ್ನೋದು ಮಾನದಂಡ ಆಗುತ್ತೆ ಅನ್ನೋಂಗಿದ್ರೆ, ನೀವು 50 ವರ್ಷ ಹಳೆಯದನ್ನು ಮಾನದಂಡಕ್ಕೆ ಬೇಸಸಾಗಿ ತೊಗೊಳ್ತೀರಿ ಅಂತಂದರೆ ಇದು ಯಾವ ಲೆಕ್ಕ ಅನ್ನೋ ವಾದ ಕೂಡ ಇದೆ. ಬೆಳವಣಿಗೆಯ ಮಾನದಂಡದಲ್ಲಿ ಲಾಭ ಮತ್ತು ನಷ್ಟದ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಜನಸಂಖ್ಯೆ ಹೆಚ್ಚಳ ಯಾವ ರಾಜ್ಯಗಳಲ್ಲಾಗಿದೆಯೋ ಆ ರಾಜ್ಯಗಳಲ್ಲಿ ಹೆಚ್ಚು ಸೀಟ್ ಬರುತ್ತೆ, ಇದು ಹೊಸದೊಂದು ರಾಜಕೀಯ ಚಕ್ರಕ್ಕೆ ನಾಂದಿ ಹಾಡುತ್ತೆ ಅಂತ ಹೇಳಿ 2011ರ ಜನಗಣತಿಯಿಂದ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಲಾಭ ಆಗುತ್ತೆ, ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ದಕ್ಷಿಣ ರಾಜ್ಯಗಳು ಪಾಪ್ಯುಲೇಷನ್ ಕಂಟ್ರೋಲಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಿವೆ, ಹೀಗಾಗಿ ನಾವು ಒಳ್ಳೆಯದು ಮಾಡಲಿಕ್ಕೆ ಹೋಗಿ ನಮಗೆ ಕೆಟ್ಟದಾಗ್ತದೆ ಅನ್ನೋ ರೀತಿಯ ವಾದ. ಜನಸಂಖ್ಯೆ ನಿಯಂತ್ರಿಸಿದ ದಕ್ಷಿಣದ ರಾಜ್ಯಗಳಿಗೆ ರಾಜಕೀಯ ನಷ್ಟ ಆಗುತ್ತೆ, ದಕ್ಷಿಣದ ರಾಜ್ಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಮತ್ತು ಪ್ರಭಾವದ ನಷ್ಟ ಆಗುತ್ತೆ. ಕಾಯುವಿಕೆಯ ಕಾಲಾವಧಿಯಲ್ಲಿ ಬೆಳೆಯುವ ರಾಜಕೀಯ ಗೊಂದಲಗಳು, ಮುಂದಿನ ಜನಗಣತಿಯಲ್ಲಿ ಎದುರಾಗುವ ಸಾಲು ಸಾಲು ಸವಾಲುಗಳು, ಇದೆಲ್ಲವನ್ನ ಪರಿಗಣಿಸಬೇಕು ಅಂತ ಹೇಳಿ ನೂತನ ಜನಗಣತಿ ಕಾದ್ರೆ, ಈಗ ಹೊಸದಾಗಿ ಜನಗಣತಿ ಆಗಲಿ, ಅದಾದ ಮೇಲೆ ನಾವು ಡಿಲಿಮಿಟೇಷನು, ಅದಾದಮೇಲೆ ರಿಸರ್ವೇಷನ್, ಅಂದರೆ ಈ ಮಹಿಳಾ ಮೀಸಲಾತಿ ಜಾರಿ ಮಾಡೋದು ಕೂಡ ವಿಳಂಬ ಆಗುತ್ತೆ. ವೈಜ್ಞಾನಿಕ ವರದಿಯ ಮೂಲಕ ಪ್ರಜಾಪ್ರಭುತ್ವಕ್ಕೆ ಒಳಿತಿನ ರಕ್ಷಣೆ ಸಿಗಲಿ ಅನ್ನೋದು ಮತ್ತೊಂದು ಬದಿಯ ವಾದ. ಇದೆಲ್ಲದರ ನಡುವೆ ಅಮಿತ್ ಶಾ ಅವರ ಮುಂದೆ ಪ್ರಸ್ತಾಪ ಆದ ಅನೇಕ ವಿಚಾರಗಳು, ಇದರಿಂದ ಮುಂದಾಗಬಹುದಾದ ರಾಜಕೀಯ ಪರಿಣಾಮಗಳೇನು, ಇದರ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಇದ್ದಾರೆ. ವೀರೇಂದ್ರ, ಎರಡು ಬಹಳ ಪ್ರಮುಖವಾದ ವಿಚಾರಗಳು, ಒಂದು ಡಿಲಿಮಿಟೇಷನ್, ಇನ್ನೊಂದು ಟ್ಯಾಕ್ಸ್ ಡೆವಲ್ಯೂಷನ್. ಇದೆರಡರ ಬಗ್ಗೆ ಕೂಡ ದಕ್ಷಿಣ ರಾಜ್ಯಗಳ ಒಟ್ಟಾರೆ ಧ್ವನಿಯಾಗಿ ಮಾತನಾಡಿದ್ದಾರೆ, ಎಸ್ಪೆಷಲಿ ಫೋಕಸ್ ಕರ್ನಾಟಕ ಡಿ ಕೆ ಶಿವಕುಮಾರ್ ಅವರು. ಎರಡೂ ಆಯಾಮದಿಂದ ನೋಡಿದ್ರು, ಎರಡೂ ದೃಷ್ಟಿಯಿಂದ ನೋಡಿದ್ರು ಕೂಡ ಸ್ಮಿತಾ, ನೋಡಿ, ಈ ಕಡೆ ನೀವು ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ತೆಗೆದುಕೊಂಡ್ರೆ ಹೆಚ್ಚು ತೆರಿಗೆ ಕೊಡೋದು ದಕ್ಷಿಣದ ರಾಜ್ಯಗಳು, ಅಂದರೆ ಭಾರತದ ದಕ್ಷಿಣ ಭಾಗದಲ್ಲಿರುವಂಥ ರಾಜ್ಯಗಳು. ಆದರೆ ವಾಪಸ್ ಎಷ್ಟು ಬರ್ತಾ ಇದೆ, ಈಗ ನಾವೇ ಲೆಕ್ಕ ಹೇಳಿದ್ವಲ್ಲ, ಒಂದು ರೂಪಾಯಲ್ಲಿ ಸುಮಾರು 13ರಿಂದ 15 ಪೈಸೆ ಬರ್ಬೋದು ವಾಪಸ್ ಅನ್ನುವಂಥ ಲೆಕ್ಕ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಕಡೆ ನೀವು ಕ್ಷೇತ್ರಗಳ ಪುನರ್ವಿಂಗಡಣೆ ತೆಗೆದುಕೊಂಡ್ರೂ ಕೂಡ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದು ಹಾಗೂ ಹೆಚ್ಚು, ಅಂದರೆ ನಿಮಗೆ ರಿಸಲ್ಟ್ ಕೊಟ್ಟಿರೋದು ಈ ರಾಜ್ಯಗಳು ಹೆಚ್ಚಿಗೆ. ಆದರೆ ಅವ್ರು ಹೇಳೋದೇನು, ಅವ್ರು ಕೊಟ್ಟ ಒಂದು ಉದಾಹರಣೆ ಇದೆ, ಏನಂತ ಗೊತ್ತಾ, ಒಂದು ಮನೆ ಇದೆ, 2 ಮಕ್ಕಳಿದ್ದಾರೆ, ಒಬ್ಬ ಮಗ ದುಡಿತಾ ಇದ್ದಾನೆ, ಇನ್ನೊಬ್ಬ ಮಗ ದುಡಿತಾ ಇಲ್ಲ. ತಂದೆ ದುಡಿಯುವ ಮಗನಿಂದ ತೆಗೆದುಕೊಂಡು ದುಡಿದೇ ಇರೋ ಮಗನಿಗೆ ಕೊಡ್ತಾನೆ ಅನ್ನುವ ಒಂದು ಕಂಪ್ಯಾರಿಸನ್, ಅಂದರೆ ಅಂಥದ್ದೊಂದು ಹೋಲಿಕೆಯನ್ನು ಕೊಡ್ತಾರೆ. ಆದರೆ ಇಲ್ಲಿ ಕೇಳ್ತಾ ಇರೋದೇನೆಂದರೆ, ನಾವು ದುಡಿತಾ ಇರೋದೇ ತಪ್ಪಾಯ್ತಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಜನಸಂಖ್ಯೆ ನಿಯಂತ್ರಣ ಮಾಡಿದ್ದೇ ನಮಗೆ ಶಾಪ ಆಗಿ ಪರಿಣಮಿಸ್ತಾ ಇದೆಯಲ್ಲ ಅನ್ನುವಂಥದ್ದು. ನೋಡಿ, 1971ರದ್ದು ಈಗಲೇ 55 ವರ್ಷ, ಇನ್ನು 25 ವರ್ಷ ಅಂದರೆ 80 ವರ್ಷ. ಅದು ಹೇಗೆ ರೆಲೆವೆನ್ಸ್ ಉಳಿಸ್ಕೊಳ್ಳುತ್ತೆ? ಪಾಯಿಂಟ್ ನಂಬರ್ 1. ಇನ್ನು 2011ರ ಜನಗಣತಿ ತೆಗೆದುಕೊಂಡ್ರೆ ನಾನು ಹೇಳ್ದಲ್ಲ ಅದೇ ಪಾಯಿಂಟ್. ಉತ್ತರದ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಲಿಲ್ಲ ಅವರು ಇಲ್ಲಿಯಷ್ಟು ಪರಿಣಾಮಕಾರಿಯಾಗಿ, ಹೀಗಾಗಿ ಸಹಜವಾಗಿ ಅವರಿಗೆ ಸೀಟುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಅದು ಕೂಡ ಅವೈಜ್ಞಾನಿಕ ಅನ್ಸ್ಕೊಂಡು ಬಿಡುತ್ತೆ ಅನ್ನುವಂಥದ್ದು. ಇದು ಈಗ ನಡೀತಿರುವಂಥ ಜನಗಣತಿ, ಅದು ಆಗೋದು ಯಾವಾಗ, ಅಲ್ಲಿಯವರೆಗೂ ಮಹಿಳಾ ಮೀಸಲಾತಿ ಈಗ ಭಾಳ ಒಂದು ಧಾವಾಂತದಲ್ಲಿದ್ದಾರಲ್ಲ ಜಾರಿ ಮಾಡಬೇಕು ಅಂತೇಳಿ,
ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅನ್ನೋಂಥದ್ದಾಗುತ್ತೆ. ಈ ಎಲ್ಲ ದೃಷ್ಟಿಯಿಂದ ನೋಡೋದಾದರೆ ಇದೆಲ್ಲದರ ನಡುವೆ ಒಂದು ಹೊಸ ಫಾರ್ಮುಲಾವನ್ನು ಹುಡುಕಬೇಕಾದಂಥ ಅನಿವಾರ್ಯತೆ ಬಂದಿದೆ ಸ್ಮಿತಾ. ಅದನ್ನು ಅಂದರೆ ಎಕ್ಸ್ಪರ್ಟ್ಸ್ ಕಮಿಟಿ ಮೂಲಕ ಅಂಥದ್ದನ್ನು ತೆಗೆದುಕೊಂಡ್ರೆ ಮಾತ್ರ ಇದು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗುತ್ತೆ. ಮತ್ತು ಉಳಿದಂತೆ ಏನಾಗ್ತಾ ಇದೆ, ಈ ಟ್ಯಾಕ್ಸಿನ ವಿಚಾರ ಪ್ರತಿ ಬಾರಿಯೂ ಚರ್ಚೆಗೆ ಒಳಪಡುತ್ತೆ. ಬಟ್ ಇವರು ಹೇಳೋದಷ್ಟೇ ಸತ್ಯ ಅಲ್ಲ, ಅದರ ಮೀರಿದ ಸತ್ಯಗಳು ಕೂಡ ಇದೆ. ಈಗ ಯಾಕಂದರೆ ನೋಡಿ, ಟ್ಯಾಕ್ಸನ್ನು ಇವರು ಯಾವ ಪಾಲನ್ನು ಹೇಳ್ತಾ ಇದ್ದಾರೆ ಅದಷ್ಟೇ ಪಾಲು ಸಿಗ್ತಿರೋದಲ್ಲ. ₹1 13ರಿಂದ 15 ಪೈಸೆ ಅನ್ನುವಂಥ ಲೆಕ್ಕ ಇದೆಯಲ್ಲ, ಅದು ಕೇವಲ ಇವರು ಅನುದಾನದ ಲೆಕ್ಕ ಹೇಳೋದಿಲ್ಲ. ಅದನ್ನು ಬಿಟ್ಟು ಬೇರೆ ಅನುದಾನಗಳ ಕೇಂದ್ರದಿಂದ ಬರುತ್ತಲ್ಲ, ಆ ಲೆಕ್ಕ ಕೊಡ್ತಾರೆ. ಅದನ್ನ ಲೆಕ್ಕ ಹಾಕಿದ್ರೆ ನಾವು ಇನ್ನೂ ಹೆಚ್ಚು ಕೊಟ್ಟ ಹಾಗಾಯಿತು ಅನ್ನುವಂಥ ಲೆಕ್ಕವನ್ನು ಕೇಂದ್ರ ಸರ್ಕಾರ ಹೇಳುತ್ತೆ. ಅಂದರೆ ನಾವು ಎರಡು ಆಯಾಮವನ್ನು ನೋಡೋದಾದರೆ, ಇವರು ನಾವು ₹100 ಕೊಟ್ಟರೆ 13ರಿಂದ 15 ರೂಪಾಯಿ ಅಷ್ಟೇ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ, ಅವರು ನೋಡಿ ಅದಕ್ಕಿಂತ ಹೆಚ್ಚಿನದನ್ನು ನಾವು ಅನುದಾನಗಳ ಮೂಲಕ, ಅಭಿವೃದ್ಧಿ ಯೋಜನೆಗಳ ಮೂಲಕ ಕೊಡ್ತಾ ಇದ್ದೀವಿ ಅನ್ನೋಂಥ ಲೆಕ್ಕವನ್ನು ಅವ್ರು ಕೊಡ್ತಾರೆ. ಇದು ಇದ್ದೇ ಇರುತ್ತೆ ಸ್ಮಿತಾ. ಅದನ್ನು ಮೀರಿ ನಾವು ಹೇಳ್ತೀವಲ್ಲ, ಈ ಒಕ್ಕೂಟ ವ್ಯವಸ್ಥೆ ಅದರ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಂಡು ಒಟ್ಟಿಗೆ ಹೋದರೆ ಮಾತ್ರ ಈಗೇನೊಂದು ಸೌಹಾರ್ದದ ನಡೆ ಅನ್ನುವಂಥ ಚರ್ಚೆ ಶುರುವಾಗಿದೆಯಲ್ಲ, ಅದು ವಾಸ್ತವದಲ್ಲಿ ಆಗ್ಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಸ್ಮಿತಾ. ಈಗ ಈ ಜನಸಂಖ್ಯೆ ಅಂದ್ರೆ ಗಣತಿಯ ಆಧಾರ ಅದ್ರ ಬಗ್ಗೆ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ, 1971ರ ಜನಗಣತಿಯನ್ನ ಬೇಸಸ್ ಆಗಿಟ್ಕೊಂಡು ನೀವೇನು ಮಾಡಬೇಕು ಅಂತಿದ್ದೀರಿ, ಮಹಿಳಾ ಮೀಸಲಾತಿನೋ ಅಥವಾ ಈ ಕ್ಷೇತ್ರ ಪುನರ್ವಿಂಗಡಣೆನೋ ಇದನ್ನು ಮಾಡಿ ಅಂತ ಹೇಳಿ. ಬಟ್ ನಾವಾಗಲೇ ವರದಿಯಲ್ಲೂ ಕೂಡ ಹಾಗೆ ಈ ಗ್ರಾಫಿಕ್ಸ್ ಪಾಯಿಂಟಲ್ಲೂ ಕೂಡ ಮಾತನಾಡ್ತಾ ಇದ್ವಿ, ಎಷ್ಟೋ ದಶಕಗಳ ಹಿಂದಿನ ಅಂಕಿಅಂಶವನ್ನು ಇಟ್ಕೊಂಡು ನೀವೇನೇ ಬದಲಾವಣೆ ತಂದರೂ ಕೂಡ ಅದು ವೈಜ್ಞಾನಿಕ ಅನಿಸೋದೇ ಇಲ್ಲ ಅಂತ, ಮೂಲ ಉದ್ದೇಶನೇ ಈಡೇರೋಲ್ಲ ಅನ್ನೋ ಆ ವಾದ ಕೂಡ ಇದೆ. ಖಂಡಿತ ಸ್ಮಿತಾ. ಬಹುಶಃ ನನಗನ್ಸುತ್ತೆ ನೋಡಿ, ಇದು ಅಂದರೆ ರಾಜಕೀಯವನ್ನು ಮೀರಿ ಯೋಚನೆ ಮಾಡಬೇಕಾದಂಥ ವಿಚಾರಗಳಿವೆಲ್ಲ. ಈಗ ಕೇವಲ ಬಟ್ ಏನಾಗ್ತಾ ಇದೆ, ಫೈನಲಿ ಇದು ರಾಜಕೀಯದ ಆಟವೇ. ಈಗ ಎಲ್ಲಿವರೆಗೂ ಇದೆ ಅಂದರೆ, ಈ ಕ್ಷೇತ್ರ ಪುನರ್ವಿಂಗಡಣೆಗೆ ಕೈ ಹಾಕಿರೋದೇ, ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಹೊರಟಿರೋದೇ ರಾಜಕೀಯಕ್ಕಾಗಿ. ಇವರಿಗೆ 2029ರ ಲೋಕಸಭಾ ಚುನಾವಣೆಗೆ ಬೇರೆ ದಾಳವೇ ಇಲ್ಲ. ಇದು ಅವರ ಕಡೆಯ ಅಸ್ತ್ರ. ಈ ಅಸ್ತ್ರವನ್ನು ಪ್ರಯೋಗಿಸಿದ್ರೆ ಮಾತ್ರ ಈ ಹಿಂದೆ NDA ಹೇಗೆ 2014ರಲ್ಲಿ ರಿಸಲ್ಟ್ ತೆಗೆದುಕೊಂಡಿತ್ತಲ್ಲ, ಆ ರೀತಿ ರಿಸಲ್ಟನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಅದರ್ವೈಸ್ ನಾವೇನು 2019ರಲ್ಲಿ ನೋಡಿದ್ವಿ, 2024ರಲ್ಲಿ ನೋಡಿದ್ವಿ, ಅದು ಇನ್ನೂ ಕೂಡ ಅಂದರೆ ಒಂದು ಕಡೆ ನೀವು ನೋಡ್ತಾ ಹೋದ್ರಿ, ಕಾಂಗ್ರೆಸ್ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾ ಹೋಯಿತು, NDA ಡೌನ್ ಆಗ್ತಾ ಬಂತು, ಅದು ಇನ್ನೂ ಹೋಗುತ್ತೆ ಅನ್ನುವಂಥ ಒಂದು ರಾಜಕೀಯ ವಿಶ್ಲೇಷಣೆಯೂ ಕೂಡ ಇದೆ. ಯಾಕಿದೆಲ್ಲ ಆಗ್ತಾ ಇದೆ ಅಂದರೆ, ಈ ರಾಜಕೀಯ ಹಿನ್ನೆಲೆಯಲ್ಲೇ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅವರು 71 ಅಂತಾರೆ, ಇವರು 2011 ಇಲ್ಲ ನಾವು 50% ರೇಷಿಯೋಲ್ಲಿ ಜಾಸ್ತಿ ಮಾಡಿ ಅದ್ರ ಪ್ರಕಾರ ಮಾಡ್ತೀವಿ ಅಂತ ಹೊಡ್ತಾರೆ. ಅಂದರೆ ನೀವು ಕಳೆದ ಅಧಿವೇಶನದಲ್ಲೂ ಕೂಡ ನೋಡಿದ್ರೆ, ಅಂದರೆ ಈಗ ಮೊನ್ನೆ ಮುಗಿತಲ್ಲ ಅದಲ್ಲ, ಅದರ ಹಿಂದಿನ ಅಧಿವೇಶನದಲ್ಲಿ ಅವರು ತಂದ್ರಲ್ಲ ಮಹಿಳಾ ಮೀಸಲಾತಿ ವಿಧೇಯಕವನ್ನು, ಅದರ ಒಳಗೆ ಕ್ಷೇತ್ರ ಪುನರ್ವಿಂಗಡಣೆಯ ವಿಧೇಯಕ ಕೂಡ ಸೇರಿಕೊಂಡಿದೆ ಅನ್ನುವ ಕಾರಣಕ್ಕಾಗಿ ವಿರೋಧ ಮಾಡಿದ್ರು. ವಿಶೇಷವಾಗಿ DMK ಮುಂದೆ ನಿಂತು ವಿರೋಧ ಮಾಡಿತು, ಅದು ಬಿದ್ದೋಯ್ತು ಅನ್ನೋದು ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಆದರೆ ಇದೆಲ್ಲದಕ್ಕೂ ಮೂಲ ಕಾರಣ ರಾಜಕಾರಣವನ್ನು ಮೀರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆಯಾ? ಖಂಡಿತವಾಗಿಯೂ ಮೇಲ್ನೋಟಕ್ಕೆ ವಾಸ್ತವದಲ್ಲಿ ಇಲ್ಲ. ಅದೇ ಕಾರಣಕ್ಕಾಗಿ ಇದು ಕಗ್ಗಂಟಾಗಿಯೇ ಉಳಿದಿದೆ. ಕೊನೆಗೂ ಅವರವರ ರಾಜಕೀಯ ಅಂದರೆ ಅನುಕೂಲ ಸಿಂಧು ರಾಜಕಾರಣ ಅನ್ನೋದಿದೆಯಲ್ಲ ಸ್ಮಿತಾ, ಆ ಅನುಕೂಲ ಸಿಂಧು ರಾಜಕಾರಣಕ್ಕೆ ಒಳಗಾಗಿ ಒಪ್ಪಿಗೆ ಬರ್ಬೋದು ವಿನಃ ಅದನ್ನು ಮೀರಿ ಆಲೋಚನೆ ಮಾಡ್ತಾರೆ ಅನ್ನುವಂಥ ವಾಸ್ತವದ ಸ್ಥಿತಿ ಇವತ್ತಿಗೆ ಇಲ್ಲ ಅನ್ನುವಂಥದ್ದು ಸ್ಮಿತಾ. ರೈಟ್. ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.